ಹಾಸ್ಯ ನಟ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ನಿನ್ನೆ ಉಡುಪಿಯ ಮಣಿಪಾಲದಲ್ಲಿ ನಿಧನರಾಗಿದ್ದಾರೆ. ಇತ್ತ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಆತಂಕ ಅಂದ್ರೆ ಒಂದು ಆಘಾತ ಆಗಿದೆ. ಸ್ಥಳೀಯ ಜನರು ರಾಜು ತಾಳಿಕೋಟೆ ಅವರ ನಿಧನಕ್ಕೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ಹೊರವಲಯದ ಅವರ ತೋಟದ ಮನೆಯಲ್ಲಿ ರಾಜು ತಾಳಿಕೋಟೆ ಅವರ ಪಾರ್ಥಿವ ಶರೀರವನ್ನ ಇಡೋಕೆ ಇಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಅವರು ನಿರ್ಮಾಣ ಮಾಡಿದಂಥ ರಂಗಾಶ್ರಮ ಒಂದು ಸಭಾಭವನ ಅಂದ್ರೆ ಕಲ್ಯಾಣ ಮಂಟಪ, ಇಲ್ಲಿ ಸಾರ್ವಜನಿಕರ ಒಂದು ದರ್ಶನಕ್ಕೆ ಇಡಲು ಇಲ್ಲಿ ಸಕಲ ವ್ಯವಸ್ಥೆಗಳು ಇದೀಗ ಪೂರ್ಣಗೊಂಡಿದ್ದು, ಧಾರವಾಡದಿಂದ ಅವರ ಪಾರ್ಥಿವ ಶರೀರ ಬಂದ ತಕ್ಷಣವೇ ಏನು ತಮ್ಮ ಧರ್ಮದ ಪ್ರಕಾರ ಇಲ್ಲಿ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗ್ತದೆ. ಇದ್ರ ಜೊತೆಗೆ ಏನು ಅಂತಂದ್ರೆ ನಿನ್ನೆ ಅವರ ತೋಟದ ಮನೆಯಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತದೆ ಅಂತ ಕುಟುಂಬ ಸದಸ್ಯರು ಕೆಲ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಅವರ ತೋಟದ ಮನೆಯ ಬದಲಾಗಿ ಏನು ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಸ್ಮಶಾನದಲ್ಲಿ ಅಂದ್ರೆ ಕಬ್ರಸ್ಥಾನದಲ್ಲಿಯೇ ಇತರರ ಸಮಾಧಿ ಏನಿದ್ದಾವೆ ಅಲ್ಲೇ ಅವರ ಒಂದು ಅಂತ್ಯಕ್ರಿಯೆ ಮಾಡೋಕೆ ಇಲ್ಲಿಯ ಅವರ ಸಮುದಾಯದ ಮುಖಂಡರು ಮತ್ತು ಮನೆಯವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸಮಾಜದ ಮುಖಂಡರು ಇಲ್ಲಿದ್ದಾರೆ, ಅವರನ್ನ ನಾವು ಮಾತಾಡಿಸ್ತೀವಿ. ನಿನ್ನೆ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರು, ಈಗೆಲ್ಲ ಎಲ್ಲಿ ಮಾಡ್ತಾರೆ ಅಥವಾ ಅದ್ರದ್ದೇನು ನೀವು ನಿರ್ಧಾರ ತೆಗೆದುಕೊಂಡಿದ್ರಿ? ಇನ್ನೊಂದೇನ್ರಿ, ನಮ್ಮ ಮುಸ್ಲಿಂ ಧರ್ಮದ ಪ್ರಕಾರ ಇಲ್ಲಿ ತೋಟದಲ್ಲಿ ಮಾಡೋದು ಇಲ್ರಿ. ಈಗ ಮೊದಲು ಏನೋ ಒಂದು ಕಾಲಕ್ಕಿತ್ತು. ಈಗ ಕಬ್ರಸ್ಥಾನದೊಳಗೆ ಸಾಮೂಹಿಕ ಜನರು ಕೂಡ ಎಲ್ಲ ನಮ್ಮ ಸ್ಮಶಾನ ಒಳಗೆ ನಮ್ಮ ಧರ್ಮದ ಪ್ರಕಾರ ಇಲ್ಲಿ ಚಿಕ್ಸಿಂದಿ ಅಂತ ಐತ್ರಿ, ಇಲ್ಲಿ 3 ಕಿಲೋಮೀಟರ್ ಬ್ಯಾಗ್ ಅಲ್ಲಿ ಕಬ್ರಸ್ಥಾನ ಐತ್ರಿ. ಆ ಕಬ್ರಸ್ಥಾನದಾಗೆ ಮಾಡೋದು ಇಡೀ ಸಮಾಜ, ಎರಡು ಸಿಂದಗಿ ಮುಸ್ಲಿಂ ಸಮಾಜದವರು, ಸಿಂದಗಿ ಮುಸ್ಲಿಂ ಸಮಾಜದವರು, ಹಿರಿಯ ಗಣ್ಯರು ಎಲ್ಲರೂ ಕೂಡಿಸಿ ಇದು ನಿರ್ಣಯ ತೊಗೊಂಡಿಸಿ ನಮಗೂ ನಾವು ಹಳೆಯೂ ಆಗಬೇಕು. ಹಳೆಯ ಹೌದು, ನಮ್ಮ ಫ್ರೆಂಡ್ಶಿಪ್ಗಿಂತ ಹೆಚ್ಚಿತ್ತು. ಒಂದು ದೊಡ್ಡ ಆಘಾತ ಆಯ್ತು ನಮ್ಗೆ. ಏನ್ ಮಾಡ್ಬೇಕು? ಕಬ್ರಸ್ಥಾನ ಮಾಡೋದು ನಿರ್ಧಾರ ತಗೊಂಡಿವಿ. ಕುಟುಂಬ ಸದಸ್ಯರು ಅಂದ್ರೆ ಎಲ್ಲ ಕುಟುಂಬ ಸದಸ್ಯರು ನಾವು ಕೂಡ ನಿರ್ಧಾರ ತಗೊಂಡಿವಿ. ಎಲ್ಲರೂ ತಗೊಂಡಿವಿ. ನಮ್ದು ಸಿಕಂದರ್ ವಟಾರ.